ಎಲ್ಲರಿಗೂ ನಮಸ್ಕಾರ. ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯ ಪ್ರಾಚಾರ್ಯ HSK ಸಮಗ್ರ ಪ್ರಬಂಧಗಳ ವಾಚನ ಅಭಿಯಾನದಲ್ಲಿ ಶ್ರೀಮತಿ ರಾಧಿಕಾ ವಿ ಗುಜ್ಜರ್ ಆದ ನಾನು ವಾಚನ ಮಾಡಲು ಕೈಗೆತ್ತಿಕೊಂಡಿರುವ ಪ್ರಬಂಧದ ಶೀರ್ಷಿಕೆ ಚಿತ್ತರಂಜನ. ಪ್ರತಿಯೊಂದು ದೇಶದ ಇತಿಹಾಸದಲ್ಲೂ ಒಮ್ಮೊಮ್ಮೆ ಹಲವಾರು ಮಹಾವ್ಯಕ್ತಿಗಳು ಕಿಕ್ಕಿರಿದು ನೆರೆಯುತ್ತಾರೆ. ಅದು ಪರ್ವಕಾಲ. ದೇಶವನ್ನು ಮಹೋನ್ನತಿಗೆ ಕೊಂಡೊಯ್ಯಲು ಸಂಯುಕ್ತ ಪ್ರಯತ್ನ ನಡೆಯುವ ಕಾಲ. ಭಾರತದ ಈಚಿನ ಇತಿಹಾಸದ ಗಾಂಧಿ ಯುಗ ಅಂಥದ್ದು. ಬಾಳ ಗಂಗಾಧರ ಟಿಳಕ್, ಗೋಪಾಲಕೃಷ್ಣ ಗೋಖಲೆ ಇಂಥವರಿಂದ ಹಿಡಿದು ಜಯಪ್ರಕಾಶ್ ನಾರಾಯಣ ಇಂಥವರವರೆಗೆ ಕಿಕ್ಕಿರಿದಿರುವ ಮಹಾವ್ಯಕ್ತಿಗಳು ಅನೇಕಾನೇಕ. ಈ ಯುಗದಲ್ಲಿ ಬದುಕಿ ಮಹತ್ವವನ್ನೇ ಸಾಧಿಸಿದ ಇನ್ನೊಬ್ಬ ವ್ಯಕ್ತಿ ದೇಶಬಂಧು ಚಿತ್ತರಂಜನ ದಾಸ್. ಚಿತ್ತರಂಜನ ದಾಸ್ ಎಂದಷ್ಟೇ ಅವರ ಹೆಸರು. ದೇಶಬಂಧು ಎಂಬುದು ನಾಡಿನ ಜನರು ಅವರಿಗೆ ಪ್ರೀತಿಯಿಂದ ನೀಡಿದ ಬಿರುದು, ಅವರಿಗೆ ಬಲು ಚೆನ್ನಾಗಿ ಒಪ್ಪುವ ಬಿರುದು. ಸಾರ್ವಜನಿಕ ಜೀವನದಲ್ಲಿರುವವರಲ್ಲಿ ಅನೇಕರ ಒಂದು ಮುಖ್ಯ ದೋಷವೆಂದರೆ ಅವರ ಮಾತಿಗೂ ಕೃತಿಗೂ ನಡುವೆ ಇರುವ ಕಂದರ. ನುಡಿಯಿಂದ ಶುದ್ಧನಲ್ಲದೆ ನಡೆಯಿಂದ ಶುದ್ಧನಲ್ಲಯ್ಯ ಎಂಬ ದ್ವಂದ್ವ. ಬಿಟ್ವೀನ್ ದ ಐಡಿಯಾ ಆ್ಯಂಡ್ ದ ರಿಯಾಲಿಟಿ, ಬಿಟ್ವೀನ್ ದ ಮೋಷನ್ ಆ್ಯಂಡ್ ದ ಆಕ್ಟ್ ಫಾಲ್ಸ್ ದ ಶ್ಯಾಡೋ. ಆದರೆ ಚಿತ್ತರಂಜನ ದಾಸರ ಬಾಳು ಇದಕ್ಕೊಂದು ಅಪವಾದ. ಮನಸ್ಸಿಗೆ ಅನಿಸಿದ್ದಕ್ಕೆ ನಿರ್ಭಯವಾಗಿ ನುಡಿ ಕೊಡುವುದು ಇವರ ಜಾಯಮಾನ. ಲೆಟ್ ಅಸ್ ನಾಟ್ ಇನ್ಸಲ್ಟ್ ಟ್ರೂತ್ ಫಾರ್ ಫಿಯರ್ ಆಫ್ ಅಫೆಂಡಿಂಗ್ ಮೆನ್ ಎಂಬ ರವೀಂದ್ರವಾಣಿ ಚಿತ್ತರಂಜನರಿಗೆ ಸಂಪೂರ್ಣ ಅನ್ವಯ. ಭಾರತದ ಸ್ವಾತಂತ್ರ್ಯಕ್ಕಾಗಿ ಗಾಂಧಿಯವರು ಹೋರಾಟ ನಡೆಸುತ್ತಿದ್ದಾಗ ಆ ಮಹಾಪೂರದಲ್ಲಿ ಚಿತ್ತರಂಜನರ ದಾಸರೂ ಸೇರಿಕೊಂಡರಾದರೂ ತಮ್ಮತನವನ್ನೆಂದೂ ಇವರು ಬಿಟ್ಟುಕೊಡಲಿಲ್ಲ. ಗಾಂಧಿಯವರಿಗೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ ಸಂದರ್ಭಗಳು ಹಲವಾರು. ಆದರೂ ಗಾಂಧಿಯವರ ನಾಯಕತ್ವದ ಅಡಿಯಲ್ಲಿ ಇವರು ಒಂದಾದರು. ಅವರಂತೆ ಇವರು ಕನಸು ಕಂಡರು. ಸ್ವರಾಜ್ಯ ಎಲ್ಲರಿಗಾಗಿ, ಕೆಲವರಿಗೆ ಮಾತ್ರವಲ್ಲ ಎಂದು. ಸ್ವರಾಜ್ಯವೆಂಬುದು ಜನರ ಸರಕಾರ, ಜನರಿಗಾಗಿ ಸರಕಾರ ಎಂದು ಬೋಧಿಸಿದರು. ಅಹಿಂಸೆಗೆ ತತ್ವಶಃ ಬದ್ಧರಾದವರಲ್ಲಿ ನಾನು ಒಬ್ಬ. ಅಹಿಂಸೆಯ ಮೂಲಕ ಸ್ವರಾಜ್ಯ, ಜನರಿಂದ ನಡೆಸಲ್ಪಡುವ ಸ್ವರಾಜ್ಯ ಇದು ನಮ್ಮ ಧ್ಯೇಯ. ಈ ದೆಸೆಯಲ್ಲಿ ಪ್ರಪಂಚಕ್ಕೆ ಬೆಳಕು ನೀಡುವ ಹೊಣೆ ಭಾರತದ್ದು ಎಂದು ಇವರು ವಿವರಿಸಿದರು. ಆದರೆ ಒಂದಾನೊಂದು ಕಾಲದಲ್ಲಿ ಚಿತ್ತರಂಜನ್ ದಾಸ್ ಮಹಾಕ್ರಾಂತಿವಾದಿ, ಅನುಶೀಲನ ಸಂಘವೆಂಬ ಕ್ರಾಂತಿಕಾರಿ ಸಂಸ್ಥೆಯ ಬೆನ್ನೆಲುಬಾಗಿದ್ದರು. ಭಯೋತ್ಪಾದನೆಯ ಮೂಲಕ ಬ್ರಿಟಿಷರನ್ನು ಬೆದರಿಸಿ ಓಡಿಸಬೇಕೆಂದು ಬಲವಾಗಿ ನಂಬಿದ್ದವರಿಗೆ ಇವರ ಬೆಂಬಲ. ಹಾಗಿದ್ದವರು ಹೀಗಾದ್ದು ಇವರ ಬಾಳಿನ ಒಂದು ಪವಾಡವಷ್ಟೇ ಅಲ್ಲ, ಅದು ಯುಗಧರ್ಮ. ಆ ಯುಗಧರ್ಮಕ್ಕೆ ಹದವಾಗಿ ಹೊಂದಿಕೊಂಡದ್ದು ಚಿತ್ತರಂಜನ ದಾಸರ ಮಹತ್ವ. ಚಿತ್ತರಂಜನ ದಾಸ್ ಮಹಾವಾಗ್ಮಿ, ವಾದಚತುರ. ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಆಗಿ ಬಂದ ಇವರೊಬ್ಬ ಅತ್ಯಂತ ಸಮರ್ಥ ವಕೀಲ. ಬಂಗಾಲದಲ್ಲಿ ಆಗ ಮಹಾ ನ್ಯಾಯವಾದಿಗಳು ತುಂಬಿದ್ದರು. ಅವರೊಡನೆ ಸೆಣಸಾಡಿ ಮೇಲಕ್ಕೇಳಬೇಕಾದ ಇವರ ಪ್ರತಿಭೆ ಸಾಮರ್ಥ್ಯಗಳು ಅಸಾಧಾರಣವೇ ಆಗಿದ್ದಿರಬೇಕು. ಅರವಿಂದ ಘೋಷರು ಮಹಾಕ್ರಾಂತಿವಾದಿಯಾಗಿದ್ದು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ನೇರ ಪಾತ್ರ ವಹಿಸಿದ್ದಾಗ ಬ್ರಿಟಿಷರು ಅವರ ಮೇಲೆ ಬಾಂಬ್ ಎಸೆತದ ಅಪವಾದ ಹೊರಿಸಿ ಅವರನ್ನು ವಿಚಾರಣೆಗೆ ಎಳೆತಂದಿದ್ದರು. ಆ ಮೊಕದ್ದಮೆಯಲ್ಲಿ ಚಿತ್ತರಂಜನ್ ದಾಸ್ ವಾದಿಸಿದ ರೀತಿ ಅದ್ಭುತವಾಗಿತ್ತು. ದಾಸರ ವಾದ ವೈಖರಿಯ ಮುಂದೆ ಬ್ರಿಟಿಷರ ಕುತ್ಸಿತ ನ್ಯಾಯ ಕುಸಿದು ಬಿತ್ತು. ಅರವಿಂದ ಘೋಷರನ್ನು ಖುಲಾಸೆ ಮಾಡಲೇಬೇಕಾಯಿತು. ಇಂಥ ಮಹಾವ್ಯಕ್ತಿ ನ್ಯಾಯವಾದಿಯಾಗಿ ಅಗಾಧವಾಗಿ ಸಂಪಾದನೆ ಮಾಡುತ್ತಿದ್ದುದರಲ್ಲಿ ಆಶ್ಚರ್ಯವಿಲ್ಲ. ಆದರೆ ಗಾಂಧಿಯವರ ಅಸಹಕಾರ ಚಳುವಳಿಯ ಕರೆ ಬಂದಾಗ ಇವರು ಲಾಭದಾಯಕವಾದ ವಕೀಲ ವೃತ್ತಿಯನ್ನೇ ಕಿತ್ತೊಗೆದರು. ಚಳುವಳಿಯಲ್ಲಿ ಧುಮುಕಿದರು. ಸಂಪಾದನೆ ನಿಂತರೂ ಇವರ ದಾನ ಧರ್ಮ ಕಾರ್ಯ ನಿಲ್ಲಲಿಲ್ಲ.
ಬಲಗೈಯಿಂದ ಕೊಟ್ಟಿದ್ದು ಎಡಗೈಗೆ ತಿಳಿಯಬಾರದು ಎಂಬಂಥ ನಿಸ್ವಾರ್ಥ ಔದಾರ್ಯ ಚಿತ್ತರಂಜನದಾಸರದು. ನುಡಿಗೂ ನಡೆಗೂ ವ್ಯತ್ಯಾಸ ಇರಬಾರದೆಂಬುದನ್ನು ಚಿತ್ತರಂಜನದಾಸರಂತೆ ಬಾಳಿನಲ್ಲಿ ಅನುಷ್ಠಾನಕ್ಕೆ ತಂದವರು ತುಂಬ ವಿರಳ. ಚಿತ್ತರಂಜನದಾಸರ ತಂದೆ ಭುವನ ಮೋಹನ ದಾಸರು ಕಲಕತ್ತೆಯಲ್ಲಿ ನ್ಯಾಯವಾದಿಯಾಗಿದ್ದರು. ಅವರೊಬ್ಬ ಮಹಾನ್ ಬುದ್ಧಿಜೀವಿ, ಬ್ರಹ್ಮ ಸಮಾಜದ ಸದಸ್ಯ. ಅವರು ಕೈತುಂಬಾ ಸಂಪಾದಿಸಿದರು, ಕೊಡುಗೈ ದೊರೆಯಾಗಿ ಬಾಳಿದರು. ಆದರೆ ಅವರ ಧಾರಾಳ ಗುಣವೇ ಅವರನ್ನು ಕಷ್ಟಕ್ಕೆ ಈಡು ಮಾಡಿತು. ಕೊನೆಗೆ ಅವರು ದಿವಾಳಿ ತೆಗೆಯಬೇಕಾಯಿತು. ಚಿತ್ತರಂಜನದಾಸರು ಬಾಳಿನಲ್ಲಿ ಕಷ್ಟಪಟ್ಟು ಹಣಕಾಸಿನ ತೊಂದರೆಗೆ ಸಿಕ್ಕಿ ದಿವಾಳಿಯಾಗಿದ್ದರು. ಆದರೆ ವಕೀಲ ವೃತ್ತಿಯಲ್ಲಿ ಅಭ್ಯುದಯ ಹೊಂದಿ ಚೆನ್ನಾಗಿ ಸಂಪಾದಿಸತೊಡಗಿದಾಗ ಇವರು ತಮ್ಮ ಹಳೆಯ ಸಾಲವನ್ನೆಲ್ಲ ಕೊನೆಯ ಕಾಸಿನವರೆಗೂ ತೀರಿಸಿದರಷ್ಟೇ ಅಲ್ಲ, ತಮ್ಮ ತಂದೆಯ ಸಾಲವನ್ನು ತೀರಿಸಿದರು. ಕಾನೂನಿನ ರೀತ್ಯ ಇವರು ಈ ಸಾಲಗಳನ್ನು ತೀರಿಸಬೇಕಾಗಿರಲಿಲ್ಲ. ಆದರೆ ಕಾನೂನಿನ ರಕ್ಷಣೆಯಲ್ಲಿ ಇವರು ಸತ್ಯನಿಷ್ಠೆಯನ್ನು ಬಿಟ್ಟುಕೊಡಲಿಲ್ಲ. ಚಿತ್ತರಂಜನದಾಸರದು ಅಂಥ ದೃಢವ್ರತ. ನನ್ನ ಪ್ರಬಂಧ ವಾಚನ ಮುಕ್ತಾಯವಾಯಿತು. ನಾನು ರಾಧಿಕಾ ವಿ ಗುಜ್ಜರ್. ನಮಸ್ಕಾರ.